ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1249ನೆಯ ಅನುಶಾಸನ ಪರ್ವದ 182ನೆಯ ಭಾಗ ಇದು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 125ನೆಯ ಮತ್ತೆ ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 222ನೆಯ ವೈಷ್ಣವ ಪಾಠದಲ್ಲಿ 206ನೆಯ ಅಧ್ಯಾಯವನ್ನ ಇವತ್ತು ನೋಡಬೇಕಾಗಿದೆ. ಸ್ತ್ರೀಯರು ದುಷ್ಟ ಸ್ವಭಾವದಿಂದ ವರ್ತಿಸಲಿಕ್ಕೆ ಏನು ಕಾರಣ ಅಂತ ಅನ್ನೋದನ್ನ ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಮನುಷ್ಯನ ದುಸ್ಥಿತಿಗಳು, ದುಷ್ಫಲಗಳು, ಅವುಗಳ ಕುರಿತಾಗಿ ಕೂಡ ಇಲ್ಲಿ ವರ್ಣಿಸ್ತಾರೆ. ಕಳೆದ ಅಧ್ಯಾಯದಲ್ಲಿ ಅನೇಕ ರೋಗಗಳ ಬಗ್ಗೆ, ಆ ರೋಗಗಳಿಗೆಲ್ಲ ಏನು ಕಾರಣ ಅಂತ ಅನ್ನೋದನ್ನೆಲ್ಲ ನಾವು ನೋಡಿದ್ದೀವಿ. ಆ ರೋಗಗಳ ಕುರಿತಾಗೆಲ್ಲ ನೋಡಿದ ಬಳಿಕ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಈ ಒಂದು ಮಾತು ನೆನಪಿಗೆ ಬರ್ತದೆ. ಅದರ 5ನೇ ಅಥವಾ 7ನೇ ಅಧ್ಯಾಯ ಬೃಹದಾರಣ್ಯಕ ಉಪನಿಷತ್ತು. ಅಲ್ಲಿ 13ನೆಯ ಬ್ರಾಹ್ಮಣದಲ್ಲಿ ಹೀಗೆ ಹೇಳ್ತಾರೆ: ಏತದ್ವೈ ಪರಮಂ ತಪಃ ಯದ್ವ್ಯಾಧಿತಃ ತಪ್ಯತೆ ಪರಮಂ ಹೈವ ಲೋಕಂ ಜಯತಿ ಏವಂ ವೇದ ಏತದ್ವೈ ಪರಮಂ ತಪಃ ಯಂ ಪ್ರೇತಮರಣ್ಯಂ ಹರಂತಿ ಏತಂ ಪರಮಂ ಹೈವ ಲೋಕಂ ಜಯತಿ ಏವಂ ವೇದ ಏತದ್ವೈ ಪರಮಂ ತಪೋ ಯಂ ಪ್ರೇತಮಗ್ನೌ ಅಭ್ಯಾದಧತಿ ಪರಮಂ ಹೈವ ಲೋಕಂ ಜಯತಿ ಏವಂ ವೇದ. ಮನುಷ್ಯನಿಗೆ ದುಃಖಗಳು ಬರುವುದು ಸಹಜ. ಆದರೆ ಆ ಬಂದಂಥ ದುಃಖಗಳನ್ನ ಆತ ಯಾವ ದೃಷ್ಟಿಯಿಂದ ಕಾಣಬೇಕು ಅಂತ ಅನ್ನೋದನ್ನ ಈ ಒಂದು ಭಾಗದಲ್ಲಿ ವರ್ಣಿಸ್ತಾರೆ. ವ್ಯಾಧಿಗಳಿಂದ ಪಾಪಗಳನ್ನ ಮನುಷ್ಯ ವ್ಯಾಧಿಗಳಿಂದ ಏನು ದುಃಖ ಅನುಭವಿಸಬೇಕಾಗ್ತದಲ್ಲ, ಅದೆಲ್ಲ ಒಂದು ತಪಸ್ಸು ಅಂತ ಸಾಧಕನಾದವನು ಆಲೋಚನೆ ಮಾಡ್ಬೇಕಂತ. ಅದನ್ನ ಭಾಷ್ಯದಲ್ಲಿಯೂ ಹಾಗೆ ವರ್ಣನೆ ಮಾಡ್ತಾರೆ. ಬ್ರಹ್ಮಾಂಡ ಪುರಾಣದ ಕೆಲವು ಮಾತುಗಳು: ವ್ಯಾಧೀನ್ ಶವಹೃತಿಂ ಚೈವ ಶವದಾಹಾದಿಕಂ ತಥಾ ವಿಷ್ಣವೇ ತಪ ಇತ್ಯೇವ ಚಿಂತೆಯನ್ ಯಾತಿ ತತ್ಪರಂ. ಮನುಷ್ಯ ತನಗೆ ಬರುವಂತಹ ವ್ಯಾಧಿಗಳನ್ನ ತಾನು ಮರಣಿಸಿದ ಬಳಿಕ ತನ್ನ ಶರೀರವನ್ನ ಬಂಧುಗಳು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವುದನ್ನ, ಮುಂದೆ ತನ್ನ ಶರೀರವನ್ನ ಬಂಧುಗಳು ಅಗ್ನಿಯಲ್ಲಿ ಸುಡುವುದನ್ನ ನಾವು ಮುಂಚಿತವಾಗಿ ತಿಳಿದೇ ಇರಬೇಕು. ನಮ್ಗಿದೆಲ್ಲ ಇದಾಗ್ತದೆ ಅಂತ ನಮ್ಗಂತೂ ಗೊತ್ತಿರಬೇಕು, ಗೊತ್ತಿದ್ದೇ ಇರ್ತದೆ. ಆದ್ರೆ ಇದೆಲ್ಲ ಭಗವಂತನ ಕುರಿತಾಗಿ ನಾವು ಮಾಡುವಂತಹ ಒಂದು ತಪಸ್ಸು ಅಂತ ಯಾರು ತೆಗಿತಾನಲ್ಲ, ಅವನು ಭಗವಂತನನ್ನು ತಲುಪ್ತಾನೆ. ಬ್ರಹ್ಮತರ್ಕದ ಮಾತೊಂದು ಕೂಡ ಅಲ್ಲೇ ಉಲ್ಲೇಖ ಕಾಣ್ತದೆ. ಅಕ್ಲೇಶಿತೋಪಿ ಕ್ಲೇಶಾದೀನ್ ಅತೀತೈಷ್ಯಾನ್ ಅಪೀಹಯಃ ವಿಷ್ಣವೇ ತಪ ಇತ್ಯೇವ ಪ್ರಾರ್ಪಯನ್ ಸ ಪರಂ ಭಜೇತ್. ಇವತ್ತು ನಮ್ಗೆ ಯಾವುದೇ ರೋಗ ಇಲ್ಲದೆ ಇರಬಹುದು, ವ್ಯಾಧಿ ಇಲ್ಲದೆ ಇರಬಹುದು. ಹಿಂದೆ ಅನುಭವಿಸಿದಂತಹ ವ್ಯಾಧಿಗಳನ್ನ ಇನ್ನು ಮುಂದೆ ವೃದ್ಧಾಪ್ಯ ಮುಂದುವರೆದಂತೆ ಹೋದಂತೆ ಏನು ರೋಗಗಳನ್ನ ನಾವು ಅನುಭವಿಸಬೇಕಾಗ್ತದೆ, ಅದೆಲ್ಲ ಭಗವಂತನ ಕುರಿತು ನಾವು ಮಾಡುವಂತಹ ಒಂದು ತಪಸ್ಸು ಅಂತ ಸಾಧಕನಾದವನು ಭಾವಿಸಬೇಕು. ಹಾಗೆ ಭಾವಿಸಿದ್ದಾದ್ರೆ ಅವನಿಗೆ ಆ ಭಗವಂತನ ಸನ್ನಿಧಾನವನ್ನ ಸುಲಭವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಾಯುವುದೇ ಮನುಷ್ಯ.
ಏನಾದ್ರೂ ರೋಗಗಳನ್ನಂತೂ ಅನುಭವಿಸಲೇಬೇಕು. ರೋಗಗಳು ಬಂದ್ರೂ ಸಾಯಬೇಕು, ಬರದೇ ಇದ್ರೂ ಸಾಯಬೇಕು. ಆಗ ನಮ್ಮ ಶವವನ್ನ ಬಂಧುಗಳು ಸ್ಮಶಾನಕ್ಕೆ ತಗೊಂಡು ಹೋಗ್ತಾರೆ, ಅಲ್ಲಿ ಸುಡ್ತಾರೆ. ಇದೆಲ್ಲ ನಡೀಬೇಕಾಗದ್ದೆ. ಇದು ಆಸ್ತಿಕರ ಜೀವನದಲ್ಲೂ ನಡೀಬೇಕು, ನಾಸ್ತಿಕರ ಜೀವಮಾನದಲ್ಲೂ ನಡೀಬೇಕು. ಆದ್ರೆ ಆಸ್ತಿಕರಲ್ಲಿಯೂ ಕೂಡ ಇಲ್ಲಿ ಹೇಳಿದ ಅನುಸಂಧಾನವನ್ನು ಯಾರು ಇಟ್ಕೊಂಡಿರ್ತಾರೆ ಅವ್ರ ಜೀವಮಾನದಲ್ಲೂ ನಡೆಯುವಂಥವು, ಇಲ್ಲಿರುವ ಅನುಸಂಧಾನವನ್ನು ಯಾರು ತಿಳಿದಿಲ್ಲ ಅವ್ರ ಜೀವಮಾನದಲ್ಲೂ ಕೂಡ ನಡೆಯುವಂಥ ಸಂಗತಿಗಳಿವೆಲ್ಲ. ಇದನ್ನು ತಿಳ್ಕೊಂಡಿದ್ರೆ, ನೈಸರ್ಗಿಕವಾಗಿ ತಾನಾಗೇ ನಡೆಯುವಂಥ ಸಂಗತಿಗಳನ್ನ ನಾವು ಈ ತರ ಮುಂಚಿತವಾಗಿ ತಿಳ್ಕೊಂಡಿದ್ರೆ, ಅದು ಭಗವಂತನ ಕುರಿತು ನಾವು ಮಾಡುವಂತಹ ತಪಸ್ಸು ಅಂತ ತಿಳ್ಕೊಂಡ್ಬಿಟ್ಟಿದ್ರೆ, ಆ ಅನಿವಾರ್ಯವಾಗಿ ಆಗುವಂತಹ ಸಂಗತಿಗಳಿಗೆ ಮನುಷ್ಯ ಮುಂಚಿತವಾಗಿ ಅದನ್ನು ನೆನೆದು ದುಃಖಿಸುವಂತಹ ಪ್ರಸಂಗ ಬರೋದಿಲ್ಲ. ಹಗುರವಾದ ಮನಸ್ಸಿನಿಂದ ಯಾವುದೇ ಚಿಂತೆ ಇಲ್ಲದೆ ಆ ವೃದ್ಧಾಪ್ಯವನ್ನ, ರೋಗಗಳನ್ನ ಮತ್ತು ಸಾವನ್ನ ಅನುಭವಿಸುವಂತ ಪ್ರಸಂಗ ಬರ್ತದೆ. ಹೀಗೆ ಇಲ್ಲೆಲ್ಲ ಆ ಶಿವಾನಿಯಿಂದ ಪ್ರಶ್ನೆಗಳನ್ನು ಎದುರಿಸಿ ಅದಕ್ಕೆ ಬೇಕಾದಂತಹ ಉತ್ತರಗಳನ್ನೆಲ್ಲ ಕೊಟ್ಟಂತಹ ಉತ್ತರಗಳೆಲ್ಲವನ್ನೂ ಕೂಡ ಈ ದೃಷ್ಟಿಯಿಂದಲೂ ಕೂಡ ನಾವು ನಮ್ಮ ವಿಮರ್ಶೆಗೆ ಉಪಯೋಗ ಮಾಡಿಕೊಳ್ಬೇಕು. ಹಿಂದೆ ಯಾವುದೋ ಪಾಪಗಳನ್ನು ಮಾಡಿದ್ದೆವು, ಆ ಪಾಪಗಳ ಫಲವಾಗಿ ಹೀಗೆ ರೋಗಗಳು ಬಂದವು. ಆದ್ರೆ ನಮಗೆ ಸಮಾಧಾನ ಕೊಡುವಂತ ಸಂಗತಿ ಏನು ಅಂತಂದ್ರೆ, ಇಷ್ಟನ್ನೆಲ್ಲ ಓದಿದ ಮೇಲೆ, ಇಲ್ಲಿರುವಂತ ಸಂಗತಿಗಳನ್ನೆಲ್ಲ ನಾವು ಕೇಳಿದ ಮೇಲೆ, ಯಾವುದೋ ಒಂದು ಪಾಪವನ್ನು ನಾವು ಮಾಡಿದ್ದೇವಾದ್ರಿಂದ, ಯಾವುದೋ ಒಂದು ದುಷ್ಕೃತ್ಯ ನಮ್ಮಿಂದ ಸಂಘಟಿಸಿತ್ತಾದ್ರಿಂದ ಅದರ ಫಲವಾಗಿ ಇಂಥ ರೋಗವನ್ನ, ಇಂಥ ದುಸ್ಥಿತಿಯನ್ನ ನಾವು ಅನುಭವಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಎಚ್ಚರವನ್ನು ಶಾಸ್ತ್ರ ಕೊಟ್ಟಿದೆ. ಮತ್ತು ಅದು ನಮ್ಮ ಕಿವಿಗೆ ಬಿದ್ದು ನಮಗೆ ಅದ್ರ ಮೇಲೆ ನಂಬಿಕೆ ಬರುವಂತಾಗಿದೆ. ಅನೇಕ ಬಾರಿ ನಮಗೆ ಅದ್ರ ಮೇಲೆ ನಂಬಿಕೆನೇ ಬರೋದಿಲ್ಲ. ಯಾಕೆ ಹಾಗೆ? ಶಾಸ್ತ್ರದಲ್ಲಿರುವಂತಹ ಮಾತುಗಳು ಕೇಳಲಿಕ್ಕೆ ಸಿಗೋದಿಲ್ಲ ಅನೇಕರಿಗೆ, ಎಷ್ಟೋ ಜನರಿಗೆ, ಬರೇ ಅನೇಕರಿಗಲ್ಲ. ಇಂಥ ಸೂಕ್ಷ್ಮ ವಿವರಗಳನ್ನ ಬಹಳ ಜನ ಕೇಳಿರುವುದೇ ಇಲ್ಲ. ಕೇಳಿದವರಿಗೂ ಕೂಡ ಆ ನಂಬಿಕೆನೂ ಕೂಡ ಬರೋದಿಲ್ಲ ಅದ್ರ ಮೇಲೆ. ಹಾಗೆಲ್ಲ ಪರಿಸ್ಥಿತಿ ಬಂದಾಗ ನಾನೇನು ತಪ್ಪು ಮಾಡಿದ್ದೆ, ನನಗ್ಯಾಕೆ ಈ ಥರದ ದುಸ್ಥಿತಿ ಬಂತು ಅಂತ ವಿಧಿಯನ್ನೇ ಆತ ಬಳಲ್ತಾನೆ. ತನ್ನಲ್ಲಿರುವಂತಹ ದೋಷಗಳನ್ನು ಗಮನಿಸುವುದಿಲ್ಲ, ವಿಧಿಯನ್ನ, ಅದೃಷ್ಟವನ್ನ, ಅವರಿವರನ್ನ, ದೇವತೆಗಳನ್ನು ಕೂಡ ಬಳಿಯುವಂತಹ ಪ್ರಯತ್ನ ಮಾಡ್ತಾನೆ. ಆದ್ರೆ ನಮಗೆ ಯಾರು ಸರಿಯಾದಂತಹ ಆಸ್ತಿಕ ಬುದ್ಧಿ ಇದ್ದವರಿದ್ದಾರೆ, ಶ್ರದ್ಧಾ ಇದ್ದವರಿದ್ದಾರೆ, ಅವರಿಗೆ ಈ ಎಲ್ಲಾ ಸಂಗತಿಗಳು ಕೂಡ ಇವಾಗ ಕಿವಿಗೆ ಬಿದ್ದು ನಮಗೆ ಅದರ ಮೇಲೆ ನಂಬಿಕೆ ಬರುವಂತಾಗಿದೆ. ಅದು ನಾವು ಸಮಾಧಾನ ಪಟ್ಕೊಳ್ಬೇಕಾದಂತಹ ಒಂದು ಸಂಗತಿ. ಇವತ್ತೇನಾಗಿದೆ, ಇವತ್ತು ನಮಗೇನು ಸುಸ್ಥಿತಿ ಇದೆ, ಆ ಸುಸ್ಥಿತಿಗೂ ಭಗವಂತನೇ ಕಾರಣ. ಆತ ನಾವು ಮಾಡಿದಂತಹ ಫಲಗಳನ್ನ, ನಾವು ಮಾಡಿದಂತಹ ಸತ್ಕೃತ್ಯಗಳನ್ನು ಗಮನಿಸಿ ನಮಗೆ ಸತ್ಫಲ ಕೊಟ್ಟಿದ್ದಾನೆ. ನಾವು ಮಾಡಿರುವಂತಹ ದುಷ್ಕೃತ್ಯಗಳನ್ನು ಗಮನಿಸಿ ಕೂಡ ನಮಗೆ ಅಂತ ದುಸ್ಥಿತಿಯನ್ನು ಕೊಟ್ಟಿದ್ದಾನೆ. ಹೀಗೆ ಇದೆಲ್ಲವೂ ಭಗವಂತ ತಾನಾಗಿ ಕೊಟ್ಟದ್ದಿದೆ. ನಮಗೆ ಭಗವಂತ ಕೊಟ್ಟಂತಹ ಒಂದು ಶಿಕ್ಷಾ ಇದೆ. ದಂಡೋಪಿ ಭಗವಚ್ಚೀರ್ಣ ಮಮೇಶು ಅನುಗ್ರಹೋ ಭವೇತ್ ಇತಿ ಭಕ್ತ್ಯಾ ಚಿಂತಯತಾಂ ಶುಭಕಾರಿ ಭವತ್ಯಲಂ ತತ್ರಾಪಿ ಕುರುತಾಂ ದ್ವೇಷಂ ತಮೋಂಧಂ ಜ್ಞಾಪಯತ್ಯಹೋ. ಯಾವುದೋ ಒಂದು ದುಃಖ ದುಸ್ಥಿತಿ ಬಂದಿದೆ, ಇದು ಭಗವಂತ ಕೊಟ್ಟ ದಂಡ ಅಂತ ಯಾರು ತಿಳ್ಕೊತಾನೆ, ಶುಭಕಾರಿ ಭವತ್ಯಲಂ, ಅದೆಲ್ಲ ಆ ದುಸ್ಥಿತಿ, ಆ ದೈಹಿಕ ಮಾನಸಿಕ ದುಸ್ಥಿತಿ ಎಲ್ಲ ಅವನಿಗೆ ಸದ್ಗತಿಗೆ ಕಾರಣ ಆಗ್ತದೆ. ಅಲ್ಲಿಯೂ ಕೂಡ ಈ ದೇವರು ನಮಗ್ಯಾಕೆ ಇಂಥ ದುಸ್ಥಿತಿಯನ್ನು ಕೊಟ್ಟ, ನಮಗೇನು ತಪ್ಪು ಇರಲಿಲ್ಲ ಅಂತ ಮಾತನಾಡುವವರಿಗೆ ತಮೋಂಧಂ, ದುರ್ಗತಿಯನ್ನೇ ಭಗವಂತ ತಲುಪಿಸ್ತಾನೆ ಅಂತ ಅಲ್ಲಿ ವರ್ಣಿಸಿದ್ದಾರೆ. ಹಾಗಾಗಿ ಶಿವನ ಈ ನಿಧಾನವನ್ನ, ರೋಗ ನಿಧಾನ ಶಾಸ್ತ್ರವನ್ನ ಇದನ್ನ ನಾವು ಕೇಳಿದ್ದೀವಿ. ಅದೆಲ್ಲವನ್ನೂ ಕೂಡ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಮತ್ತು ಭಾಷ್ಯದಲ್ಲಿ ಬಂದಿರುವಂತಹ ವಿಷಯಗಳ ಜೊತೆಗೆ ನಾವು ಆತ್ಮಾವಲೋಕನಕ್ಕೆ ಬಳಸಿಕೊಂಡ್ರೆ ಮನುಷ್ಯ ಅದರಿಂದ
ನಿಶ್ಚಿಂತನಾಗ್ತಾನೆ. ವೃದ್ಧಾಪ್ಯವನ್ನ, ವ್ಯಾಧಿಗಳನ್ನ, ಮರಣಗಳನ್ನ ಎದುರಿಸಲಿಕ್ಕೆ ಅವನಿಗೆ ಯಾವುದೇ ರೀತಿಯಾದಂತಹ ಭಯ ಇರೋದಿಲ್ಲ ಅಂತ ನಾವು ತಿಳಿದುಕೊಳ್ಳಬೇಕು. ಮುಂದೆ ಪಾರ್ವತಿ ಕೇಳ್ತಾಳೆ, ಇವತ್ತು ನಾವು ನೋಡ್ಬೇಕಾದಂತಹ ಅಧ್ಯಾಯ ಇದು. ಭಗವನ್ ದೇವದೇವೇಶ ಶೂಲಪಾಣೆ ವೃಷಭ್ಯಜನೆ. ಈ ಜಗತ್ತಿನಲ್ಲಿ ಕೆಲವು ಜನ ಸ್ತ್ರೀಯರು ನೀಚರಾಗಿ ಅನೇಕ ಪುರುಷರ ಸಂಪರ್ಕ ಮಾಡಿ ತಮ್ಮ ಗಂಡಂದ್ರನ್ನು ಮೀರಿ ನಡೀತಾರೆ. ಇಂಥ ದುರ್ಬುದ್ಧಿ ಅವ್ರಿಗೆ ಯಾಕೆ ಬರ್ತದೆ? ಯಾವ ಕರ್ಮ ವಿಪಾಕದಿಂದ ಇಂಥ ದುರ್ಬುದ್ಧಿ ಬಂತು? ಮತ್ತೆ ಹೀಗೆ ವರ್ತಿಸಿದ್ರಿಂದ ಅವ್ರಿಗೆ ಮುಂದೆ ಆಗಬೇಕಾದದ್ದೇನು? ಅದು ಕೂಡ ಅವಳ ಪ್ರಶ್ನದಲ್ಲಿದೆ ಅಂತ ನಾವು ತಿಳ್ಕೋಬೇಕು. ಅದಕ್ಕಾಗಿ ಶಿವ ಹೇಳ್ತಾನೆ, ಕೆಲವು ಜನ ಸ್ತ್ರೀಯರು ಹಿಂದೆ ತಮ್ಮ ಗಂಡಂದ್ರಿಗೆ ಪ್ರತಿಕೂಲವಾಗಿ ನಡ್ಕೊಂಡಿರ್ತಾರೆ. ಮತ್ತೆ ಯಮಲೋಕದಲ್ಲಿ ತಮ್ಮ ದುರ್ವರ್ತನೆಗೆ ಶಿಕ್ಷೆಯನ್ನು ಅನುಭವಿಸಿ ಮರಳಿ ಮುಂದಿನ ಜನ್ಮದಲ್ಲಿ ಇಂಥ ವ್ಯಭಿಚಾರಿಣಿಯರಾಗಿ ಜನಿಸಿಬಿಡ್ತಾರೆ. ಅದರಿಂದ ಅವರು ಸುಖವಾಗಿರ್ತಾರೆ ಅಂತೇನಲ್ಲ. ಸ್ತ್ರೀಣಾಂ ಕಷ್ಟತಮಂ ಸ್ಮೃತಂ, ಅತ್ಯಂತ ದೊಡ್ಡ ದುಃಖದಾಯಕವೇ ಅದು. ಆದ್ರೆ ಅವರಿಗೆ ಅಂತ ಸ್ಥಿತಿಯಿಂದ ಮೇಲೆ ಬರ್ಲಿಕ್ಕಾಗೋದಿಲ್ಲ. ಅಲ್ಲಿಯೇ ಮತ್ತಷ್ಟು ಅಧಃಪತನವನ್ನು ಹೊಂದುತ್ತಾರೆ. ಶೋಚಂತಿ ಚೇತ್ತು ತದ್ವೃತ್ತಂ ಚೇತ ಮನಸ ಹಿತಮಾಪ್ನುಯೋ. ವಿಷಕ್ರಮಿ ನ್ಯಾಯದಿಂದ ಬದುಕುವುದು ಅಂತ ಹೇಳಿ ಈ ಸಂಸ್ಕೃತದಲ್ಲಿ ಶಾಸ್ತ್ರಗಳಲ್ಲಿ ವರ್ಣಿಸ್ತಾರೆ. ಒಂದು ಕ್ರಿಮಿ ವಿಷದಲ್ಲಿಯೇ ಹುಟ್ಟುತ್ತದೆ, ವಿಷದಲ್ಲಿ ಹುಟ್ಟಿ ಅದರಲ್ಲಿಯೇ ಅದು ಬೆಳೀತದೆ. ಆ ವಿಷವನ್ನು ಬಿಟ್ಟು ಅದಕ್ಕೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ದುಸ್ಥಿತಿಯನ್ನು ಅನುಭವಿಸ್ತಾ ಅದರಲ್ಲೇ ಅದು ಮುಂದುವರಿತದೆ ಅಂತ ಅದರ ತಾತ್ಪರ್ಯ. ಆ ವಿಷ ವರ್ತುಲದಿಂದ ಅವರಿಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪಾರ್ವತಿ ಕೇಳ್ತಾಳೆ, ಈ ಜಗತ್ತಿನಲ್ಲಿ ಪ್ರಮದಾಹ ವಿಧವಾಹ ಭೃಶಂ. ಕೆಲವು ಜನ ಸ್ತ್ರೀಯರು ವಿಧವೆಯರಾಗಿ ಕಾಣ್ತಾರೆ. ಆ ವೈಧವ್ಯ ಅವರಿಗೆ ಯಾವ ಕಾರಣದಿಂದ ಬರ್ತದೆ ಅದನ್ನ ನೀನು ವರ್ಣಿಸುವಂತ ಅವಳು ಕೇಳ್ತಾ ಇದ್ದಾಳೆ. ಅದಕ್ಕೆ ಅವನು ಹೇಳ್ತಾನೆ, ಗಂಡನ ಕುಟುಂಬವನ್ನ ಭಗ್ನ ಮಾಡಿದವರು. ಕುಟುಂಬಂ ತತ್ರ ವೈ ಪತ್ಯು ನಾಶಯಂತಿ ವೃಥಾ ತಥಾ. ತನ್ನ ಹಠಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ಗಂಡನ ಮನೆಯನ್ನು ಒಡೆದವರು, ಮನಗಳನ್ನು ಒಡೆದವರು, ವಿಷ ಕೊಟ್ಟು ಬೆಂಕಿ ಹಚ್ಚಿ ಆ ಮನೆಗಳನ್ನು ಹಾಳು ಮಾಡಿದವರು, ತಮ್ಮ ಗಂಡನ ಬಗ್ಗೆನೂ ಕೂಡ ಯಾವುದೇ ದಯೆ ಇಲ್ಲದೆ ಅವರ ಮೇಲಿನ ದ್ವೇಷದ ಕಾರಣದಿಂದಾಗಿ ಅಥವಾ ರಾಗ ದೋಷಗಳ ಕಾರಣದಿಂದಾಗಿ ಬೇರೆಯವರ ಸಹವಾಸ ಮಾಡುವಂಥವರು ಯಮಲೋಕದಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ಮತ್ತೆ ಈ ಜಗತ್ತಿಗೆ ಬಂದು ಅಕಾಲದಲ್ಲಿ ವೈಧವ್ಯವನ್ನು ಅನುಭವಿಸಬೇಕಾಗ್ತದೆ. ಒಬ್ಬ ಸ್ತ್ರೀಯೊಬ್ಬಳು ಗಂಡ ಸತ್ರೆ ವಿಧವೆ ಆಗ್ತಾಳೆ, ಹೆಂಡತಿ ಬೇಗ ಸತ್ರೆ ಗಂಡು ವಿಧುರ ಆಗ್ತಾನೆ. ಒಂದಲ್ಲ ಒಂದು ಸಂಭವಿಸಲೇಬೇಕು. ಜಗತ್ತಿನಲ್ಲಿ ಎಲ್ಲಾ ಗಂಡ ಹೆಂಡಂದ್ರು ಕೂಡ ಒಂದೇ ಕಾಲಕ್ಕೆ ಮರಣಿಸ್ಲಿಕ್ಕಂತೂ ಸಾಧ್ಯ ಇಲ್ಲ, ನಮಗೆ ಗೊತ್ತಿದೆ. ಆದ್ರಿಂದ ವೈಧವ್ಯ, ವೈಧುರ್ಯ ಇವೆಲ್ಲ ಜೀವಮಾನದಲ್ಲಿ ಅನುಭವಿಸಲೇಬೇಕಾದದ್ದೇ. ಆದರೆ ಬಹಳ ಅಕಾಲದಲ್ಲಿ ಮನಸ್ಸಿಗೆ ಖೇದ ಕೊಡುವಂತೆ ಅಂತ ದುಸ್ಥಿತಿ ಬರಲಿಕ್ಕೆ ಇವೆಲ್ಲ ಕಾರಣಗಳು ಅಂತ ತಿಳ್ಕೊಳ್ಬೇಕು. ಮನಸ್ಸಿನ ದೋಷದಿಂದ ಇನ್ನೊಬ್ಬರ ಸಂಪತ್ತಿನ ಮೇಲೆ ಕಣ್ಣಿಟ್ಟು ಅಸೂಯೆಯಿಂದ ವರ್ತಿಸಿ ತನ್ನ ಸವತಿಯರನ್ನೆಲ್ಲರನ್ನು ನಿಂದಿಸಿ ಬಂಧುಗಳಿಗೆ ಯಾವುದೇ ರೀತಿಯಾದಂತಹ ಸಹಾಯವನ್ನು ಮಾಡದೆ ಅವರು ಮತ್ತೊಂದು ಜನ್ಮದಲ್ಲಿ ಅಪಲಕ್ಷಣ ಸಂಪನ್ನಾಹ, ದುರ್ಲಕ್ಷಣಗಳಿಂದ ಕೂಡಿದವಂತಾಗ್ತಾರವರು. ಪತಿವ್ರತ ಸ್ತ್ರೀ, ಸಾಧು, ಮಹಿಳೆ ಅಂತಾದ್ಮೇಲೆ ಒಂದಿಷ್ಟು ಸದ್ಗುಣಗಳು, ಆ ಸ್ತ್ರೀ ಲಕ್ಷಣಗಳು ಎಲ್ಲ ಇರಬೇಕು. ಅದ್ಯಾವುದೂ ಇಲ್ಲದೆ ದುರ್ಲಕ್ಷಣಗಳಿಂದ ಕೂಡಿದವರಾಗಿ ಪಾಷಂಡಂ ಧರ್ಮವಾಷ್ಟಿತಾಹ, ಯಾವುದಾದರೂ
ಅವೈದಿಕ ಮತಗಳನ್ನ ಅವಲಂಬಿಸುವಂತಹ ಪ್ರಸಂಗ ಬರ್ತದೆ. ಸ್ತ್ರೀಯ ಪ್ರವ್ರಾಜಶೀಲಾಶ್ಚ ಭವಂತೇವ ನ ಸಂಶಯ. ಸನ್ಯಾಸಿನಿಯರಾಗಿ ನಿತ್ಯ ಓಡಾಡುವ ಪ್ರಸಂಗ ಬರ್ತದೆ ಅಂತ ಬರೆದಿದ್ದಾರೆ. ಸನ್ಯಾಸಿನಿಯರೇ ಆಗ್ತಾರೆ ಅವೈದಿಕ ಧರ್ಮಗಳನ್ನ, ಪಾಷಂಡ ಮತವನ್ನು ಅವಲಂಬಿಸುವುದು ಅಂದ್ರೆ ಅವೈದಿಕ ಧರ್ಮವನ್ನು ಅವಲಂಬಿಸುವುದು ಅಂತ ಅರ್ಥ. ಆವಾಗ ಅವರು ಸನ್ಯಾಸಿನಿಯರೇ ಆಗಿರ್ತಾರೆ ಅಂತ ಅದಕ್ಕೆ ನಾವು ಅರ್ಥ ಏನ್ ಮಾಡ್ಬೇಕಾಗಿಲ್ಲ. ಅಂತೂ ಪ್ರವ್ರಾಜಕ ಅಂತಂದ್ರೆ ಸಂಚಾರ ಮಾಡುವಂಥವ್ರು, ಬೇಕಾಬಿಟ್ಟು ಸಂಚಾರ ಮಾಡುವವರು ಅಂತ ಹೀಗೆ ಅದರ ಅರ್ಥವನ್ನ ನಾವು ತಿಳ್ಕೊಳ್ಬಹುದು. ಮನಸ್ಸಿಗೆ ಸುಖವಿಲ್ಲದೆ ನಿತ್ಯ ತಿರುಗಾಟದಲ್ಲೇ ತೊಡಗಿರ್ತಾರೆ. ಸನ್ಯಾಸಿನಿಯರು ಅಂತ ಒಂದು ಮಾತು ಅಲ್ಲಿ ಅನಗತ್ಯ, ಹಾಗೆ ಏನಾಗಬೇಕಾಗಿಲ್ಲ. ಉಮಾ ಕೇಳ್ತಾಳೆ, ಕೆಲವರು ಈ ಜಗತ್ತಿನಲ್ಲಿ ಬಡಿಗರ ಕೆಲಸ ಮೊದಲಾದವುಗಳನ್ನ ಮಾಡ್ತಾರೆ. ಯಾವ ಕರ್ಮ ವಿಪಾಕದಿಂದ ಹೀಗಾಗ್ತದೆ? ಅವರಿಗೆ ನೀಚ ಕೆಲಸಗಳನ್ನು ಮಾಡ್ಬೇಕಾಗ್ತದೆ. ಬಡಿಗರ ಕೆಲಸ ಹಾಗೆ ನೋಡಿದ್ರೆ ಅದು ನೀಚ ಕೃತ್ಯ ಏನಲ್ಲ. ಆದ್ರೂ ಆ ವೃತ್ತಿಯನ್ನು ಸರಿಯಾಗಿ ಮಾಡದೆ ಹೋದ್ರೆ, ಇನ್ನೊಬ್ರು ಅಡಿಯಾಳಾಗಿ ಮಾಡುವ ಪ್ರಸಂಗ ಬಂದ್ರೆ ಅದನ್ನ ನೀಚ ಕೃತ್ಯ ಅಂತ ನಾವು ತಿಳ್ಕೊಳ್ಬಹುದು. ಅದಕ್ಕೆ ಮಹೇಶ್ವರ ಹೇಳ್ತಾನೆ, ಹಿಂದೆ ಅಹಂಕಾರದಿಂದ ಮೆರೆದಾಡಿ ಸ್ವಾರ್ಥಗಳಾಗಿ ಬದುಕಿದ್ರೆ ಮುಂದೆ ಇಂಥ ಕಾರವಹ, ಕಾರು ಅನ್ನೋ ಶಬ್ದಕ್ಕೆ ಬಡಗಿ ಅಂತ ಅರ್ಥ ಇದೆ, ಇಲ್ಲ ಅಂತಲ್ಲ. ಆದ್ರೆ ಇಲ್ಲಿ ಕಾರು ಅಂತಂದ್ರೆ ಇನ್ನೊಬ್ಬರ ದಾಸ್ಯ ಮಾಡುವವರು ಅಂತ ಅರ್ಥ ಮಾಡುವುದೇ ಹೆಚ್ಚು ಯೋಗ್ಯ. ನಟ ಗಂಧರ್ವಾಹ ಸಂಭವಂತಿ ಯಥಾತಥ. ಯಾಕೆ ಹಾಗೆ ಅರ್ಥ ಮಾಡ್ಬೇಕು ಅಂತ ನನಗೆ ಅನಿಸ್ತದೆ ಅಂದ್ರೆ, ಕೇವಲ ಬಡಗಿ ವೃತ್ತಿ ಮಾತ್ರ ಅಲ್ಲ, ಅದಕ್ಕಿಂತಲೂ ತುಂಬಾ ಹೀನವಾದಂಥ, ಮನುಷ್ಯನ ಮನಸ್ಸಿಗೆ ಖೇದ ಕೊಡುವಂಥ, ದೇಹಕ್ಕೆ ಖೇದ ಕೊಡುವಂಥ ವೃತ್ತಿಗಳು ಈ ಜಗತ್ತಿನಲ್ಲಿವೆ. ನಮ್ಗವೆಲ್ಲ ಗೊತ್ತಿವೆ. ಆದ್ರಿಂದ ಕಾರು ಅಂತಂದ್ರೆ ಇನ್ನೊಬ್ಬರ ದಾಸ್ಯ ಮಾಡ್ತಾ ದುಃಖದಿಂದ ಸ್ವಾತಂತ್ರ್ಯವಿಲ್ಲದೆ ಬದುಕುವುದು ಅಂತ ಅದರ ಅರ್ಥ. ಸತ್ಪತ್ತೆಯ ವೃತ್ತಿ ಅಭೀತವಾಸ ಷಡ್ಜೀವಲೋಕಸ್ಯ ಸುಖಾನಿ ರಾಜನ್ ಅಂತ ಇಲ್ಲೇ ಮಹಾಭಾರತದಲ್ಲಿ ಹಿಂದೆ ಉದ್ಯೋಗ ಪರ್ವ ಮೊದಲಾದ ಕಡೆ ಒಂದು ವರ್ಣನೆ ಮಾಡ್ತಾರೆ. ಪ್ರಿಯಾಚ ಭಾರ್ಯ ಪ್ರಿಯವಾದಿನಿ ಚ ಪುತ್ರಶ್ಚ ವಶ್ಯ ಅರ್ಥಕರೀ ಚ ವಿದ್ಯಾ. ನಾವು ಜೀವನದಲ್ಲಿ ಅನುಭವಿಸಬೇಕಾದ ಅನೇಕ ಸುಖಗಳನ್ನು ಹೆಸರಿಸಿ ಅದರಲ್ಲಿ ಸ್ವಪ್ರತ್ಯಯ ವೃತ್ತಿ, ಸ್ವಾಧೀನನಾಗಿ ಸ್ವಾವಲಂಬನೆಯಿಂದ ಬದುಕುವುದು ಇದೊಂದು ದೊಡ್ಡ ಸಂಪತ್ತು ಅಂತ ವರ್ಣನೆ ಮಾಡ್ತಾರೆ. ಆ ಸ್ವಾವಲಂಬನೆ ಇಲ್ಲದೆ ಪರಾವಲಂಬಿಗಳಾಗಿ ಬದುಕುವುದು ಅನ್ನೋದಕ್ಕೆ ಆ ಕಾರು ಅನ್ನೋ ಶಬ್ದ ಸೂಚಕ ಅಂತ ನನ್ನ ಅಭಿಪ್ರಾಯ. ಬಡಗಿ ವೃತ್ತಿ ಅಂತಾನೆ ಅದಕ್ಕೆ ನಿರ್ದಿಷ್ಟವಾಗಿ ನಾವು ಅರ್ಥ ಏನ್ ಮಾಡ್ಬೇಕಾಗಿಲ್ಲ. ನಾಪಿತಾ ಬಂಧನಸ್ಥೇವ ತಥಾ ವೈತಾಲಿಕಾ ಪ್ರಿಯೆ. ಕ್ಷೌರಕರ್ಮ ಮಾಡುವವರು, ಸೂತ ಮಾಗದ ಬಂದಿಗಳಾಗಿ ನೀಚರಾಗಿ ಇನ್ನೊಬ್ಬರನ್ನ ಹೊಗಳೆ ಅವರ ದಾಸ್ಯ ಮಾಡಿ ಬದುಕುವಂಥವ್ರು. ಪರಪ್ರಸಾಧನಕರಾಹ, ಇನ್ನೊಬ್ಬರಿಗೆ ಅಲಂಕಾರಾದಿಗಳನ್ನು ಮಾಡಿ ಅವರಿಂದ ಫಲಾದಿಗಳನ್ನು ಪಡೆದು ಬದುಕುವಂಥವ್ರು. ಇದೆಲ್ಲ ಇನ್ನೊಬ್ಬರಿಗೆ ಮಾಡಿದ ಅಪಮಾನದ ಕಾರಣದಿಂದಾಗಿ. ಪರಾವಮಾನಸ್ಯ ಫಲಂ ಭುಂಜತೆ ಪೂರ್ವದೈಹಿಕಂ. ಪಾರ್ವತಿ ಕೇಳ್ತಾಳೆ, ಈ ಜಗತ್ತಿನಲ್ಲಿ ಕೆಲವರು ದಾಸರಾಗಿ ಮತ್ತೊಬ್ಬರ ಕೆಲಸಗಳನ್ನು ಮಾಡ್ತಾರೆ. ಆ ಮಾಲೀಕರ ಹೊಡೆತ, ಬಡಿತ, ನಿಂದನೆ ಇದೆಲ್ಲದಕ್ಕೂ ಅವರು ಗುರಿ ಆಗ್ಬೇಕಾಗ್ತದೆ. ಇದಕ್ಕೆಲ್ಲ ಏನ್ ಕಾರಣ? ಯಾವ ಕರ್ಮ ವಿಪಾಕ? ಅದಕ್ಕೆ ಶಿವ ಹೇಳ್ತಾನೆ, ಹಿಂದೆ ಇನ್ನೊಬ್ಬರ ಧನವನ್ನು ಅಪಹರಿಸಿ ತಾನು ಮತ್ತೊಬ್ಬರಿಗೆ ಸಾಲ ಕೊಟ್ಟು ಅದಕ್ಕೆ ಬೇಕಾಬಿಟ್ಟಿ ಬಡ್ಡಿ ದರವನ್ನು ಹೆಚ್ಚಿಸಿ ಋಣ ವೃದ್ಧಿಕರಂ ಕುರಿಯಾತ್ ನ್ಯಾಸದತ್ತಂ ತಥೈವಚ, ಅಡವಿಟ್ಟ ಪದಾರ್ಥಗಳನ್ನು ಅಪಹರಿಸಿ ಒಟ್ಟು ಮತ್ತೊಬ್ಬರನ್ನ ಆರ್ಥಿಕವಾಗಿ ಶೋಷಿಸುವುದೇನಿದೆ ಅದೆಲ್ಲವೂ ಕೂಡ ಮರಣಾನಂತರ ಮತ್ತೊಂದು ಜನ್ಮದಲ್ಲಿ ಹುಟ್ಟುವಂತಾಗ್ತದೆ. ಹುಟ್ಟುವುದಕ್ಕಿಂತ ಮುಂಚೆ ಯಮಲೋಕದಲ್ಲಿ ಶಿಕ್ಷೆಯನ್ನಂತೂ ಅನುಭವಿಸ್ತಾರೆ. ಮತ್ತೆ ಈ ಮುಂದಿನ ಜನ್ಮದಲ್ಲಿ ದಾಸ್ಯವನ್ನು ಅನುಭವಿಸುವಂತಹ ಪ್ರಸಂಗ ಬರ್ತದೆ. ದಾಸರಾಗಿ ಬಿಡ್ತಾರೆ. ತಾವು ಯಾರ ಧನವನ್ನು ಹಿಂದೆ ಅಪಹಾರ ಮಾಡಿದ್ರೋ ಆ ಧನದ ಮೌಲ್ಯ, ಅದರ ಬೆಲೆ ಎಲ್ಲ ಮುಗಿಯೋ ತನಕನೂ
ಅವರು ದಾಸ್ಯವನ್ನು ಮಾಡುವಂತಹ ಪ್ರಸಂಗ ಬರ್ತದೆ. ಪರಧನವನ್ನು ಅಪಹಾರ ಮಾಡಿದಂತಹ ಕೆಲವರು ಪಶುಗಳಂತೆ ಭಾರವನ್ನು ಹೊತ್ತು ಆ ಮೂಲಕ ಜೀವಮಾನವನ್ನು ನಡೆಸುವಂತಹ ಪ್ರಸಂಗ ಬಂದಿತ್ತು. ಪಶುಭೂತ ತಥಾಚಾನ್ಯೇ ಭವಂತಿ ಧನಹಾರಕಾಃ ತತ್ತಥಾ ಕ್ಷೀಯತೆ ಕರ್ಮ ತೇಷಾಂ ಪೂರ್ವಾಪರಾಧಂ. ಆ ನರಕದ ಮತ್ತೆ ಈ ಜಗತ್ತಿನಲ್ಲಿಯ ಆ ದುಃಖವನ್ನೆಲ್ಲ ಅನುಭವಿಸಿದ ಮೇಲೆ ಹಿಂದೆ ಮಾಡಿದ ಆ ಕರ್ಮ ಕ್ಷೀಣ ಆಗ್ತದೆ. ಅಥೋನ್ಯಥಾ ನ ತಚ್ಛಕ್ಯಂ ಕರ್ಮ ಹಾತುಂ ಸುರಾಸುರೈ. ದೇವತೆಗಳು, ದೈತ್ಯರು ಯಾರೂ ಕೂಡ ಈ ಕರ್ಮದಿಂದ ಬಿಡುಗಡೆಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅನುಭವಿಸುವುದೇ ಅದಕ್ಕಿರುವಂತಹ ಒಂದು ಪರಿಹಾರ. ಹಿಂದಿನ ಜನ್ಮದಲ್ಲಿ ಯಾರ ಧನವನ್ನು ಅಪಹಾರ ಮಾಡಿ ಅವರ ಅವರಿಗೆ ತೊಂದರೆ ಕೊಟ್ಟಿದ್ದ ಆ ವ್ಯಕ್ತಿಯೇ ಈಗ ಈ ದಾಸನಾಗಿ ಗುಲಾಮನಾಗಿ ಬದುಕ್ತಾ ಇರುವಂತಹ ವ್ಯಕ್ತಿಯ ಸಂಪರ್ಕಕ್ಕೆ ಬಂದು ಅವನನ್ನ ಉದ್ಧರಿಸಬಹುದು. ಕಿಂತು ಮೋಕ್ಷ ವಿಧಿಸ್ತೇಷಾಂ ಸರ್ವಥಾ ತತ್ಪ್ರಸಾದಃ ಅಯಥಾವನ್ ಮೋಕ್ಷಕಾಮಃ ಪುನರ್ಜನ್ಮನಿ ಚೇಷ್ಯತೆ. ಹಿಂದಿನ ಜನ್ಮದಲ್ಲಿ ಯಾರ ಧನವನ್ನು ಅಪಹಾರ ಮಾಡಿದ್ದೀವೋ ಅವರ ಗುಲಾಮಗಿರಿಯನ್ನೇ ಈಗ ನಾವು ಮಾಡುವಂತಹ ಪ್ರಸಂಗ ಬಂದಿತ್ತು. ಅವರೇ ಏನಾದ್ರೂ ಕರುಣೆ ತೋರಿ ಈ ಗುಲಾಮರನ್ನ ಬಿಡುಗಡೆ ಮಾಡಿದ್ರೆ ಆಯ್ತು, ಹೊರತು ತಾನಾಗೇ ಬಿಡುಗಡೆ ಮಾಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ತೀನಿ ಅಂತಂದ್ರೆ ಅದು ಮತ್ತೊಂದು ಜನ್ಮದಲ್ಲೂ ಕೂಡ ಆ ಗುಲಾಮಗಿರಿಯ ಮುಂದುವರಿಕೆಗೆ ಕಾರಣ ಆಗ್ತದೆ. ದಾಸ್ಯದಿಂದ ಬಿಡುಗಡೆ ಬಯಸುವವನು ತನ್ನ ಮಾಲೀಕನ ಕರ್ಮಗಳನ್ನೆಲ್ಲ ಮಾಡಬೇಕು. ಆತನ ಹೊಡೆತ, ನಿಂದನೆ ಇತ್ಯಾದಿಗಳನ್ನೆಲ್ಲ ಅನುಭವಿಸಬೇಕಾಗ್ತದೆ. ಪ್ರೀತಿಪೂರ್ವಂತೂ ಯೋ ಭರ್ತ್ರ, ಅವನೇನಾದ್ರೂ ಪ್ರೀತಿಯಿಂದ ಕಳಿಸಿಕೊಟ್ರೆ ಇವನು ಹೋಗ್ಬೋದು. ಹೀಗೆ ಆ ಯಜಮಾನನದು ಕೂಡ ಅದೊಂದು ಕರ್ತವ್ಯನೇ, ಪ್ರೀತಿಯಿಂದ ಅವರನ್ನ ನೋಡಿಕೊಳ್ಳುವುದು. ಹೇಗೆ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಬೇಕು ಅದನ್ನೆಲ್ಲ ಇಲ್ಲಿ ವರ್ಣನೆ ಮಾಡ್ತಾರೆ. ಯಥಾಹಂ ಕಾರಯೇ ಕರ್ಮ ದಂಡಂ ಕಾರಣತಃ ಕ್ಷಿಪೇ. ಹಗಲಿನಲ್ಲಿ ಮಾತ್ರ ಅವ್ರ ಕಡೆಯಿಂದ ಕಾರ್ಯವನ್ನ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ. ಅದು ಅಷ್ಟು ಸರಿಯಾದ ಪಾಠ ಅಲ್ಲ ಯಥಾಹಂ ಅಂತೇಳಿ. ಯಾಕೆಂದ್ರೆ ಯಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಯಥಾರ್ಹಂ ಅಂತ ಹೀಗೆ ಪಾಠ ಇದೆ, ಅದನ್ನು ಗಮನಿಸಿ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ ಕೂಡ ಯಥಾರ್ಹಂ ಅಂತಾನೆ ಇದೆ. ಇಲ್ಲಿ ಯಥಾಹಂ ಅಂತ ಪಾಠ ಇರುವುದು ಅಷ್ಟು ಯೋಗ್ಯ ಅಲ್ಲ ಅದು. ಮತ್ತು ಯಥಾಹಂ ಅಂತ ಅನ್ನೋದಕ್ಕೆ ಅಹ ಅಂದ್ರೆ ಹಗಲು, ಯಥಾಹಂ ಅಂದ್ರೆ ಹಗಲಿನಲ್ಲಿ ಮಾತ್ರ ಅಂತ ಆ ಅರ್ಥ ಬರೋದಿಲ್ಲ. ಈ ನೋಡಿ, ಇಂಥವೆಲ್ಲ ಪ್ರಮಾದಗಳು ನಡೀತವೆ. ಯಥಾಶಕ್ತಿ ಅಂದ್ರೆ ಶಕ್ತಿಗನುಸಾರವಾಗಿ ಅಂತ ಅರ್ಥ. ಯಥಾ ಬಲಂ ಅಂದ್ರೆ ಬಲಕ್ಕನುಸಾರವಾಗಿ ಅಂತ ಅರ್ಥ. ಯಥಾನುಕೂಲ ಅಂದ್ರೆ ನಿಮ್ಮ ಅನುಕೂಲಕ್ಕನುಸಾರವಾಗಿ ಅಂತ ಅರ್ಥ. ಇದೆಲ್ಲ ನಮಗೆ ಕಾಣಿಸ್ತದೆ. ಅಲ್ಲಿ ಈ ರಕ್ಷಾಲಂಕಾರದಲ್ಲಿ ಅದನ್ನ ಅಹಹ ಅನತಿಕ್ರಮ್ಯ, ಯಥಾಹಂ ಅಂದ್ರೆ ಅಹಹ ಅನತಿಕ್ರಮ್ಯ, ಆ ಹಗಲನ್ನ ಮೀರದೆ ರಾತ್ರಿ ಹೊತ್ತು ಕೆಲಸ ಮಾಡಿಸ್ಕೋಬಾರ್ದು ಅಂತ ಹೀಗೆ ಹೇಳಿದಂತಾಗ್ತದೆ. ಕೆಲವು ಬಾರಿ ನಮ್ಮ ಕೆಲಸದ ಆಳುಗಳು ಬೆಳಿಗ್ಗೆ 9 ಗಂಟೆಗೆ ಬಂದು ಸಾಯಂಕಾಲ 5 ಗಂಟೆಗೆ ಹೋಗೋರಿದ್ರೆ ಆವಾಗ ಮಾತ್ರ ಕೆಲಸ ಮಾಡ್ತಾರೆ. ಗುಲಾಮರಾಗಿ ನಮ್ಮ ಮನೆಯಲ್ಲೇ ಇರುವಂತವರಾಗಿದ್ರೆ ಆಗ ಅವರು ರಾತ್ರಿಯೂ ಕೂಡ ಕೆಲವು ಕೆಲಸಗಳನ್ನು ಮಾಡುವಂತಹ ಪ್ರಸಂಗ ಬಂದೇ ಬರ್ತದೆ. ಮತ್ತೆ ಇದೆಲ್ಲ ರಾಜರ ಅರಮನೆಗಳು, ಶ್ರೀಮಂತರ ಮನೆಗಳಲ್ಲಿ ನಮ್ಗೆ ಗೊತ್ತಿದ್ದೇ ಇರ್ತದೆ. ಹಗಲು ಹೊತ್ತಿನಲ್ಲಿ, ಮಧ್ಯಾಹ್ನದ ಹೊತ್ತಿನಲ್ಲಿ, ರಾತ್ರಿ ಹೊತ್ತಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಲಸದ ಡ್ಯೂಟಿಗಳನ್ನೇ ಅವ್ರಿಗೆ ಹಾಕಿರ್ತಾರೆ. ಹಾಗಿರುವಾಗ ನೀವು ಹಗಲಲ್ಲಿ ಮಾತ್ರ ಕೆಲಸ ಮಾಡಿಸ್ಕೋಬೇಕು ಅಂತ ಅರ್ಥ ಮಾಡೋದೇನಿದೆ, ಅದು ಯಥಾರ್ಹಂ, ಆ ವ್ಯಕ್ತಿಯ ಶಕ್ತಿ ಎಷ್ಟಿದೆ ಅಂತ ಅನ್ನೋದನ್ನ ನೋಡಿ, ಯಾರಿಗೆ ಯಾವ ಕೆಲಸ ಸಾಧ್ಯ ಆಗ್ತದೆ ಅಂತ ಅನ್ನೋದನ್ನ ನೋಡಿ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೋಬೇಕು ಅಂತ ಅರ್ಥ. ಅದನ್ನು ಬಿಟ್ಟು ಹೀಗಿಲ್ಲೇನು ಪಾಠ ಮಾಡಿದರೆ ಅದು ಯಥಾರ್ಹಂ ಅಂತಿದ್ದನ್ನ ಸರಿಯಾಗಿ ಗಮನಿಸದೆ ಮಾಡಿದಂತಹ ಒಂದು ಅನುವಾದ ಮತ್ತೆ ಪಾಠ, ಅದಷ್ಟು ಯೋಗ್ಯ ಅಲ್ಲ.
ಕಾರಣ ಇದ್ರೆ ಶಿಕ್ಷೆ ಕೊಡಬೇಕು. ದಾಸರಾದವರು, ವೃದ್ಧರಾದವರು, ಬಾಲಕರು, ಕುಶರು ಈ ಥರದವರೆಲ್ಲ ಆಗಿದ್ರೆ ಅವರಿಗೆ ರಕ್ಷಣೆ ಕೊಡಬೇಕು. ಇದನ್ನೆಲ್ಲ ನಾನು ನಿನಗೆ ಹೇಳಿದ್ದೇನೆ, ಮತ್ತೆ ನೀನ್ ಏನ್ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀವಿ ಅಂತ ಶಿವ ಕೇಳ್ತಾ ಇದ್ದಾನೆ. ಇಲ್ಲಿಗೆ ಕಾವಿಲ್ಲ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 125ನೇ ಅಧ್ಯಾಯದ 35 ಶ್ಲೋಕಗಳು ಸಮಾಪ್ತ ಆಗಿದೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 222ನೇ ಅಧ್ಯಾಯ ಸಮಾಪ್ತವಾಗಿದೆ. ವೈಷ್ಣವ ಪಾಠದಲ್ಲಿ 206ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.